ಹೆಂಗಿತ್ತು ಮೂವಿ? ಚಲೋ ಐತೆ, ಮಸ್ತ್ ಇತ್ತು. ಹೆಂಗಿದ್ರೆ ಎಲ್ಲ ಬಂದು ನೋಡಿ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಸ್ಟೋರಿ ಇಷ್ಟ ಆಯ್ತಾ? ಸ್ಟೋರಿ ತುಂಬಾ ವಿಕಿ ಕೌಶಲ್ ಅವ್ರ ಆಕ್ಟಿಂಗ್, ಎಲ್ಲ ಆಕ್ಟಿಂಗ್ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಾ? ಗ್ರಾಫಿಕ್ಸ್ ಇಂದ ಸಿಜಿ ಎಲ್ಲ ಚೆನ್ನಾಗಿದೆ. ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟ. ಹೆಂಗಿತ್ತು ಮೂವಿ? ಸಂಭಾಜಿ ಮಹಾರಾಜ್ ಪಿಕ್ಚರ್ ಮಾತ್ರ ಚೆನ್ನಾಗಿದೆ. ಮುಗ್ಲೋರು ಹೆಂಗೆ ಮಾಡಿದ್ರು ಅಂತ ಗೊತ್ತಿದೆ. ಬರೀ ಬೆನ್ನಿಂದಾನೇ ಅವ್ರದ್ದೇನೋ ಯಾವತ್ತಿದ್ರು ಚೂರಿ ಹಾಕೋದೇ ಕೆಲಸ. ಈಗಲೂ ಹಂಗೆ ಮಾಡ್ತಿದ್ದಾರೆ. ಈಗೂ ನಮ್ಮ ಹತ್ರ ಟೈಮ್ ಐತೆ ಎಚ್ಚೆತ್ತೊಳಗಡಕ್ಕೆ. ಎಲ್ಲ ನಮ್ಮ ಹಿಂದೂ ಇದರಿಂದ ಜನಗಳಿಂದ ಕೇಳ್ಕೊಳ್ಳೋದಿಷ್ಟೇ, ಯಾರನ್ನೂ ನಂಬಕ್ ಹೋಗಬೇಡಿ, ಯಾರನ್ನೂ ಕಣ್ಮುಚ್ಚಿ ನಂಬಕ್ ಹೋಗ್ಬೇಡಿ. ಕೆಂಪೇಗೌಡ, ಶ್ರೀ ಕೆಂಪೇಗೌಡ ಅವರೆಲ್ಲ ಇದ್ದಾರಲ್ಲ, ಅವ್ರ ಥರನ ಅವರು ಒಬ್ಬರು ಶಿವಾಜಿ ಮಹಾರಾಜ ಭಾಳ ಪ್ರಖ್ಯಾತವಾಗಿರೋ ಒಬ್ಬ ವ್ಯಕ್ತಿ. ನಾವೆಲ್ಲ ತಿಳ್ಕೊಳ್ಳೇಬೇಕದು. ಅವರು ಮಹಾರಾಷ್ಟ್ರದವರಾಗಲಿ ಕರ್ನಾಟಕದವರಾಗಲಿ ನಾವು ಭಾರತೀಯರು ಎಲ್ಲ ಮೂಲೆಯಿಂದನೂ ಎಂತೆಂಥ ಜನಗಳಿದ್ದಾರೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ನಮ್ಗೆ ಹೆಮ್ಮೆ ಆಗುತ್ತೆ. ಹೆಂಗಿತ್ತು ಮೂವಿ? ಇಷ್ಟ ಆಯ್ತಾ? ಎಲ್ಲ ಇಷ್ಟ ಆಯ್ತಾ? ವಿಕಿ ಕೌಶಲ್ ಅವ್ರ ಆಕ್ಟಿಂಗ್ ಬ್ರೋ ಹೆಂಗಿತ್ತು? ಎಲ್ಲ ಇಷ್ಟ ಆಯ್ತಾ ಅಣ್ಣ? ಹೆಂಗಿತ್ತು ಮೂವಿ? ಹೆಂಗಿತ್ತು ಮೂವಿ? ಹೆಂಗಿತ್ತು ಬ್ರೋ ಮೂವಿ? ಹೆಂಗಿತ್ತಣ್ಣ ಮೂವಿ? ಬ್ರೋ ಮೂವಿ ಹೆಂಗಿತ್ತು? ಹೆಂಗಿತ್ತು ಬ್ರೋ ಮೂವಿ? ಚಲೋ ಐತೆ, ಮಸ್ತ್ ಇತ್ತು. ಹೆಂಗಿದ್ರೆ ಅಣ್ಣ? ಎಲ್ಲ ಬಂದು ನೋಡಿ ಅಂತ ಹೇಳ್ತೀನಿ. ಚೆನ್ನಾಗಿದೆ. ಸ್ಟೋರಿ ಇಷ್ಟ ಆಯ್ತಾ? ಸ್ಟೋರಿ ತುಂಬಾ ವಿಕಿ ಕೌಶಲ್ ಅವ್ರ ಆಕ್ಟಿಂಗ್, ಎಲ್ಲ ಆಕ್ಟಿಂಗ್ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಾ? ಗ್ರಾಫಿಕ್ಸ್ ಇಂದ ಸಿಜಿ ಎಲ್ಲ ಚೆನ್ನಾಗಿದೆ. ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟ. ಕ್ಲೈಮ್ಯಾಕ್ಸ್ ಹೆಂಗಿತ್ತು ಅಣ್ಣ? ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾವು ಇನ್ನೂ ಫಿಲಮ್ ಇರತ್ತೆ, ಇನ್ನೂ ಬಂದು ಓಡಾಡ್ತಾರೆ ಅಂತ ಅಂದ್ಕೊಂಡ್ರಿ, ಬಟ್ ಎಂಡ್ ಮಾಡಿದ್ದಾರೆ. ಬಟ್ ಆ ಟಾರ್ಚರ್ ಕೊಡೋದೆಲ್ಲ ನೋಡಿ ನಮಗೂ ಒಂಥರ ಆಯಿತು, ಬೇಜಾರಾಯಿತು. ನಾವು ಇರಬೇಕಿತ್ತು ಅಂತ ಏನೋ ಅನ್ನಿಸ್ತು ನೋಡೋಕ್ಕೆ. ಬಟ್ ತುಂಬ ಚೆನ್ನಾಗಿದೆ ಫಿಲಮು. ನನಗಂತೂ ಸಖತ್ ಇಷ್ಟ ಆಯಿತು. ಎಲ್ಲ ಜನರಿಗೂ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಕ್ಷಯ್ ಖನ್ನಾ ಅವ್ರದ್ದು ಆಕ್ಟಿಂಗ್ ಹೆಂಗೆ ಅನಿಸ್ತು? ಆಕ್ಟಿಂಗ್ ಮಾತ್ರ ಅವ್ರ ಆಕ್ಟಿಂಗ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಬಿಲಿವೆ ಅವ್ರು ರಿಯಲ್ ವಿಲನ್ ಥರ ನಮಗೆ ಫೀಲ್ ಕೊಟ್ಟರು. ನಿಜ ಹೇಳ್ಬೇಕಂದ್ರೆ ಆ್ಯಸ್ ಅ ಆರ್ಟಿಸ್ಟ್ ಅನ್ನೋರಿಗೆ ತುಂಬ ವೆರಿ ಎಕ್ಸಲೆಂಟ್ ಆ್ಯಕ್ಟಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನಮ್ಮ ಹೀರೋ ಆಗಿ ವಿಶಾಲ್ ಕೌಶಲ್ ಅವರು, ವಿಕಿ ಕೌಶಲ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಇಟ್ಸ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಫಿಲಮ್. ನನಗೆ ತುಂಬ ಇಷ್ಟ ಆಯಿತು. ಡೈಲಾಗ್ಸ್ ಎಲ್ಲ ಡೈಲಾಗ್ಸ್ ಮೇನ್ ಪಾರ್ಟ್ ಅದು ತುಂಬ ಚೆನ್ನಾಗಿತ್ತು. ಒಂದು 3-4 ಸೀನಲ್ಲಿ ಎಂಟ್ರಿ ಮತ್ತು ಅಲ್ಲಿ ಸ್ಪೀಚ್ ಕೊಡ್ಬೇಕಾದ್ರೆ ಅದೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಕ್ಕೆ ಇಷ್ಟ. ಫೈಟ್ಸ್ ಎಲ್ಲ ಇಷ್ಟ ಆಯ್ತಾ? ಫೈಟ್ಸ್ ಅಷ್ಟೇ. ಗ್ರಾಫಿಕ್ಸ್, ಫೈಟ್ಸ್, ಒಂದೊಂದು ಸೀನ್ಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಅಣ್ಣ. ಹೆಂಗಿತ್ತು ಮೂವಿ? ಚೆನ್ನಾಗಿದೆ ಬ್ರೋ ಹೆಂಗಿತ್ತು ಮೂವಿ? ಸೂಪರ್. ಹೆಂಗಿತ್ತಕ್ಕ ಮೂವಿ? ಬ್ರೋ ಹೆಂಗಿತ್ತು ಮೂವಿ? ಸಂಭಾಜಿ ಮಹಾರಾಜ್ ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ವಿಕಿ ಅವ್ರ ಆಕ್ಟಿಂಗು, ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ನೋಡಿ ಹೆಂಗೆ ಅನಿಸ್ತು? ಕ್ಲೈಮ್ಯಾಕ್ಸ್ ಚೆನ್ನಾಗಿತ್ತು. ಅವ್ರ ಬಗ್ಗೆ ನಿಮಗೆ ಗೊತ್ತಿತ್ತಾ ಮುಂಚೆ? ಅವ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಇದು ನೋಡಿ ಇನ್ನೂ ಅರ್ಥ ಆಯ್ತಾ? ಕ್ಲೈಮ್ಯಾಕ್ಸ್ ಎಲ್ಲ ನೋಡಿ ಟಾರ್ಚರ್. ಹೌದಾ? ಸರಿ, ಸ್ಟಾರ್ ಎಷ್ಟು ಕೊಡ್ತೀರಾ 5ಅಲ್ಲಿ? 5ಗೆ 4.5. ಓಕೆ, ಹೆಂಗಿತ್ತು ಮೂವಿ? ಮೂವಿ ಹೆಂಗಿತ್ತು? ಚೆನ್ನಾಗಿತ್ತಾ? ಎಲ್ಲ ಸ್ಟೋರಿ ಕ್ಲೈಮ್ಯಾಕ್ಸ್ ಎಲ್ಲ ಹೆಂಗೆ ಅನಿಸ್ತು? ವಿಕಿ ಕೌಶಲ್ ಅವ್ರ ಆ್ಯಕ್ಟಿಂಗು ಚೆನ್ನಾಗಿದೆ. ನೀವಕ್ಕ? ಪಿಕ್ಚರ್ ಮಾತ್ರ ಚೆನ್ನಾಗಿದೆ. ಮುಗ್ಲೋರು ಹೆಂಗೆ ಮಾಡಿದ್ರು ಅಂತ ಗೊತ್ತಿದೆ. ಬರೀ ಬೆನ್ನಿಂದಾನೇ ಅವ್ರದ್ದೇನೋ ಯಾವತ್ತಿದ್ರು ಚೂರಿ ಹಾಕೋದೇ ಕೆಲಸ. ಈಗಲೂ ಹಂಗೆ ಮಾಡ್ತಿದ್ದಾರೆ. ಈಗೂ ನಮ್ಮ ಹತ್ರ ಟೈಮ್ ಐತೆ ಎಚ್ಚೆತ್ತೊಳಗಡಕ್ಕೆ. ಎಲ್ಲ ನಮ್ಮ ಹಿಂದೂ ಇದರಿಂದ ಜನಗಳಿಂದ ಕೇಳ್ಕೊಳ್ಳೋದಿಷ್ಟೇ, ಯಾರನ್ನೂ ನಂಬಕ್ ಹೋಗಬೇಡಿ, ಯಾರನ್ನೂ ಕಣ್ಮುಚ್ಚಿ ನಂಬಕ್ ಹೋಗಬೇಡಿ. ಸ್ಟೋರಿ ಹೆಂಗೆ ಅನಿಸ್ತು? ಬೋಲೋ ಪಾರ್ವತಿ ಮತ್ತೆ ನಮಃ ಹರ ಹರ ಮಹಾದೇವ್. ಸ್ಟೋರಿ ಎಲ್ಲ ಹೆಂಗೆ ಅನಿಸ್ತು? ಸ್ಟೋರಿ ಎಲ್ಲ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಏನದು ನಿಜ ಆಗಿದ್ದು ನಿಜಾನೇ ಇದೆ ಅದ್ರಲ್ಲಿ. ಅಂದ್ರೆ ರಿಯಲ್ ಆಗಿದ್ದಂಗೆ ಇಲ್ಲೂ ರಿಯಲ್ ಆಗಿದ್ದಂಗೆ ಇದೆ ಮಾಡಿರೋದು. ವಿಕಿ ಅವ್ರ ಕೆಲಸ, ಅವ್ರದ್ದು ಆಕ್ಟಿಂಗ್ ಮಾತ್ರ 10 on 10. ರಶ್ಮಿಕಾ ಮಂದನ್ ಅವ್ರದ್ದು ಅವ್ರದ್ದು ಚೆನ್ನಾಗಿದೆ, ಹಂಗೇನಿಲ್ಲ. ಆಕ್ಟರ್ಸ್ ಆಗಿ ಚೆನ್ನಾಗಿ. ಆಸ್ ಎ ವಿಲನ್ ಅಕ್ಷಯ್ ಖನ್ನಾ ಅವ್ರದ್ದು ಹೆಂಗೆ ಅನಿಸ್ತು ಕೆಲಸ? ಚೆನ್ನಾಗಿದೆ. ಅಕ್ಷಯ್ ಖನ್ನಾ ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ. ಹೌದಾ? ಕ್ಲೈಮ್ಯಾಕ್ಸ್ ಟಾರ್ಚರ್ ಇತ್ತಲ್ಲ, ಅದ್ರ ಬಗ್ಗೆ ಏನಂತ ಹೇಳಕ್ಕೆ ಸರ್? ನಮಗಂತೂ ನೋಡಕ್ಕೆ ಆಗ್ಲಿಲ್ಲ. ನಾನಂತೂ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದೆ. ನಂಗಂತೂ ಏನು ಇಷ್ಟ ಬಹಳ ಬೇಜಾರು ಅನ್ಸುತ್ತೆ. ಅವರು ಗೆಲ್ತಿದ್ದಿಲ್ಲ ಮುಘಲ್ ಅವರು. ಯಾವಾಗ ಬರೀ ಹಿಂದ್ಲಿಂದಾನೇ ಮೋಸ ಮಾಡಿ ಅವ್ರನ್ನ ಶಿವಾಜಿ ಅವ್ರನ್ನ ಹಿಡಿತಿದ್ದು. ಇಲ್ಲ ಅಂದಿದ್ರೆ ಅದನ್ನೂ ಹಿಡಿತಿದ್ದಿಲ್ಲ ಅವರು. ಅಷ್ಟೇ ಹೇಳಕ್ ಇಷ್ಟ. 10ಅಲ್ಲಿ ಸ್ಟಾರ್ ಎಷ್ಟು ಕೊಡ್ತೀರಾ? 10ಕ್ಕೆ 10. ಇನ್ನೂ ಹೆಚ್ಚಿಗೆ ಇದ್ರೂ ಕೊಡ್ತೀನಿ. ಈ ಪಿಕ್ಚರ್ ಬಗ್ಗೆ ಪುಸ್ತಕದಲ್ಲಿ, ಪೇಪರ್ನೆಲ್ಲ ಒಳ್ಳೆಯ ಒಂದು ರಿವ್ಯೂ ಬಂದಿತ್ತು. ಮತ್ತು ಇಂಥ ಒಂದು ದೇಶಭಕ್ತಿ, ದೇಶ ಪ್ರೇಮ ಇರೋವಂಥ ಒಂದು ಪಿಕ್ಚರು ಮೊದಲು ಬಂದಿರಲಿಲ್ಲ. ಅಂತ ಇಂಥ ಒಂದು ಪಿಕ್ಚರ್ ಬಂದಿಲ್ಲ ಈ ಕ್ವಾಲಿಟಿಲಿ. ಮತ್ತು ಇದೆಲ್ಲ ನಡೆದಿದ್ದ ಕತೆ ಇದ್ರೂ ಇದು ಕೆಲವ್ರಿಗೆ ಈಗಿನ ಇದರೊಳಗೆ ನಮಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಅಂದರೆ ಇದನ್ನೆಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ. ಇಂಥ ಒಂದು ದೇಶಭಕ್ತಿ ಚಿತ್ರಗಳು ಮುಂದೆ ಬರಬೇಕು. ನಮ್ಮ ದೇಶ ಪ್ರೇಮ ಅನ್ನೋದು, ನಮ್ಮ ದೇಶದ ಬಗ್ಗೆ ಒಂದು ಅಭಿಮಾನ ಬರುತ್ತೆ. ಮೊದಲು ಎಲ್ಲ ಎಷ್ಟು ಕೊಳ್ಳೆ ಹೊಡೆದು ನಮ್ಮನ್ನೆಲ್ಲ ದಬ್ಬಾಳಿಕೆ ಮಾಡಿದ್ದಾರೆ. ಆದರೆ ಅದ್ರ ಬಗ್ಗೆ ಯಾವ ಬುಕ್ಕಲ್ಲೂ ಚರಿತ್ರೆ ಬುಕ್ಕಲ್ಲಿ ತೋರಿಸಿಲ್ಲ. ಇದು ತಪ್ಪಿದು. ಇದೆಲ್ಲ ಇಂಥವೆಲ್ಲನೂ ಸ್ಕೂಲ್ ಬುಕ್ಕು ಮಕ್ಕಳುಗಳಿಗೆ ಅದೊಂದು ಮನಸ್ಸಲ್ಲಿ ಜಾಗೃತಿ ಆಗುತ್ತೆ. ನಮ್ಮ ದೇಶದ ಬಗ್ಗೆ ಎಷ್ಟು
ದಬ್ಬಾಳಿಕೆ ನಡೆಸಿದ್ರು ಅಂತ. ಇದು ಇಂಥ ಒಂದು ಪಿಕ್ಚರಿಂದಲೇ ಇಂಥವೆಲ್ಲ ಬೆಳಕಿಗೆ ಬರುತ್ತೆ. ಇಂಥ ಪಿಕ್ಚರ್ಗಳು ಮುಂದೆ ಇನ್ನೂ ಬರಬೇಕು, ಜನಗಳು ನೋಡಬೇಕು. ಜನಗಳು ನೋಡದೆ ಸುಮ್ಮನೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಯಾವುದೋ ಒಬ್ರು ಹೇಳಿದ ತಕ್ಷಣ 100 ಜನ ನೋಡೋಲ್ಲ. ಇದ್ರೊಳಗೆ ತೆಗೆದುಹಾಕುವಂಥದ್ದು ಏನೂ ಇಲ್ಲ. ಇಂಥ ಒಂದು ನಮ್ಮ ದೇಶದ ಬಗ್ಗೆ ಬರೆದಿರೋ ಬಗ್ಗೆ, ಅದು ಶಿವಾಜಿ ಮಹಾರಾಜ್ ಬರೆದಿರೋ ಬಗ್ಗೆ ಎಂಥ ಒಂದು ತ್ಯಾಗ ಮಾಡಿದ್ದಾರೆ, ಅವ್ರ ಮಗ ಎಷ್ಟು ಇದು ಮಾಡಿದ್ದಾರೆ ಅಂದರೆ ನಮಗೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ, ರಕ್ತನೂ ಬರುತ್ತೆ. ನಿಮಗೆ ಸಂಭಾಜಿ ಮಹಾರಾಜ್ ಅವ್ರ ಬಗ್ಗೆ ಗೊತ್ತಿತ್ತಾ? ಮಹಾರಾಷ್ಟ್ರ ಓದಿದ್ದೀವಿ, ಸ್ವಲ್ಪ ಓದಿದ್ದೀವಿ, ಬಟ್ ಇಷ್ಟು ಡೀಟೇಲಾಗಿ ನಾವು ಎಲ್ಲೂ ಕೇಳಿದ್ವಿ. ಶಿವಾಜಿ ಮಹಾರಾಜ್ ನಮ್ಮ ಕರ್ನಾಟಕದಲ್ಲೂ ಭಾರಿ ಫೇಮಸ್ಸು. ಹೌದು. ಅವ್ರ ಬಗ್ಗೆ ಶ್ರೀಕೃಷ್ಣದೇವರಾಯ, ಕೆಂಪೇಗೌಡ, ಕೆಂಪೇಗೌಡ ಅವರೆಲ್ಲ ಇದ್ದಾರಲ್ಲ, ಅವ್ರ ಥರನ ಅವರು ಒಬ್ಬರು ಶಿವಾಜಿ ಮಹಾರಾಜ ಭಾಳ ಪ್ರಖ್ಯಾತವಾಗಿರೋ ಒಬ್ಬ ವ್ಯಕ್ತಿ. ನಾವೆಲ್ಲ ತಿಳ್ಕೊಳ್ಳೇಬೇಕದು. ಅವರ ಮಹಾರಾಷ್ಟ್ರದವರಾಗಲಿ ಕರ್ನಾಟಕದವರಾಗಲಿ ನಾವು ಭಾರತೀಯರು, ಎಲ್ಲ ಮೂಲೆಯಿಂದನೂ ಎಂತೆಂಥ ಜನಗಳಿದ್ದಾರೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ನಮ್ಗೆ ಹೆಮ್ಮೆ ಆಗುತ್ತೆ.